ಇನ್ನು ಕೆಪಿಸಿಸಿಯಲ್ಲಿ ಸದ್ಯಕ್ಕೆ ಆದ ಗಲಾಟೆಯನ್ನು ನಾವು ನೋಡಿದ್ವಿ. ಮುಂದುವರೆದಂತೆ ಈಗ ಸಿದ್ದರಾಮಯ್ಯ ಸರ್ಕಾರ ಪೆಟ್ರೋಲ್ ಬಚಾವೋ ಮೋದಿ ಸಲಹೆಗೆ ಕೈ ಜೋಡಿಸುತ್ತಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ಳೋ ಕ್ರಮದ ಬಗ್ಗೆ ಕುತೂಹಲ ಮೂಡಿಸ್ತಾ ಇದೆ. ಗುರುವಾರ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಏನು ಮಾಡ್ತಾರೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಪ್ರಧಾನಿ ಮೋದಿ ಪೆಟ್ರೋಲ್ ಮತ್ತು ಡೀಸೆಲ್ ಮಿತ ಬಳಕೆ ಮಾಡಿ ಅಂತ ಹೇಳಿದ್ದು ಮಾತ್ರವಲ್ಲ, ಅನಗತ್ಯ ಅನಿಸಿದ ವಾಹನಗಳನ್ನ ಈಗಾಗಲೇ ಕಟ್ ಆಫ್ ಮಾಡಿದ್ದಾರೆ. 50% ಬೆಂಗಾವಲು ವಾಹನಗಳು ಕಟ್ ಆಫ್ ಆಗಿವೆ. ಬಿಜೆಪಿ ಅಧಿಕಾರದಲ್ಲಿರುವ ಎಲ್ಲ ರಾಜ್ಯಗಳು ಇದನ್ನ ಅನುಸರಿಸ್ತಾ ಇವೆ. 50% ವಾಹನಗಳು ಕಟ್ ಆಫ್ ಆಗಿವೆ. ರಾಜ್ಯಪಾಲರು ಕೂಡ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅತ್ಯಗತ್ಯ ಭದ್ರತೆಯ ವಾಹನಗಳನ್ನ ಬಳಸುವ ಬಗ್ಗೆ ನಿರ್ಧಾರ ಮಾಡೋ ಸಾಧ್ಯತೆ ಇದೆ. ಈಗ ತಲೆದೂರಿರೋ ಪೆಟ್ರೋಲ್ ಡೀಸೆಲ್ ಕೊರತೆ ಇದೆಯಲ್ಲ, ತೊಂದರೆ ಇದೆಯಲ್ಲ, ಎಮರ್ಜೆನ್ಸಿ ಇದೆಯಲ್ಲ, ಇದು ಒಂದು ರಾಜ್ಯಕ್ಕೂ ಅಥವಾ ಯಾವುದೋ ಒಂದು ಪಕ್ಷದ ರಾಜ್ಯಕ್ಕೂ ಅಲ್ಲ, ಎಲ್ಲ ರಾಜ್ಯಗಳಿಗೂ ಇದರ ಇಂಪ್ಯಾಕ್ಟ್ ತಡ್ತಾ ಇದೆ. ಹಾಗಾಗಿ ಗುರುವಾರ ನಡೆಯೋ ಸಭೆಯಲ್ಲಿ ವಾಹನಗಳನ್ನ ಕಟ್ ಆಫ್ ಮಾಡುವ ಮೋದಿ ಅವರ ಅಭಿಯಾನಕ್ಕೆ ಕೈ ಜೋಡಿಸುವ ನಿರ್ಧಾರ ರಾಜ್ಯ ಸರ್ಕಾರದಿಂದ ಬರುತ್ತಾ? ಪೆಟ್ರೋಲ್ ಬಚಾವೋ, ತಮ್ಮ ಬೆಂಗಾವಲು ವಾಹನಗಳಲ್ಲಿ ಕತ್ತರಿ ಹಾಕುತ್ತಾ ರಾಜ್ಯ ಸರ್ಕಾರ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಈಗಾಗಲೇ ಮೋದಿ ಸರ್ಕಾರದಲ್ಲಿ ಬಿಜೆಪಿ ಆಡಳಿತದಲ್ಲಿರುವ ರಾಜ್ಯಗಳಲ್ಲಿ ಇದರ ಇಂಪ್ಯಾಕ್ಟ್ ಆಗಿದೆ. ಕಾಂಗ್ರೆಸ್ ಸರ್ಕಾರ ಏನ್ ನಿರ್ಧಾರ ತಗೊಳ್ಳುತ್ತೆ ಗುರುವಾರದ ಬಗ್ಗೆ ಕುತೂಹಲ ಇದೆ. डीजल और पेट्रोल के दाम इतने बढ़ा रहे हैं, मोदी जी अगर यही इलेक्शन के पहले करते तो मालूम होता था। उन्होंने ये बातें सब छुपा के रख के इन्फ्लेशन अगर इसका इफेक्ट अगर लोगों पे पड़ा तो इलेक्शन में, चुनाव में इसको बहुत बड़ा उनको धक्का होगा। इसीलिए उन्होंने ये किया कि इलेक्शन के इमीडिएटली बाद में तो पेट्रोल, डीजल, गैस सबके दाम बढ़ाए। तो इससे ये दर्शाता है कि फोर साइटेडनेस हमारे बीजेपी को, सरकार को, मोदी साहब को नहीं है. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರತಕ್ಕಂಥ ಸಮಸ್ಯೆಗಳೇನಿದೆ ಅದಕ್ಕೆ ಅನುಗುಣವಾಗಿ ಕೆಲವು ನಿರ್ಣಯಗಳನ್ನು ಮಾಡಬೇಕಾಗತ್ತೆ. ಯಾರೇ ಅಧಿಕಾರದಲ್ಲಿದ್ದರೂ ಅದು ಒಬ್ಬ ಮುಖ್ಯಮಂತ್ರಿ ಮಾಡೋ ಕೆಲಸ ಅಲ್ಲ. ದೇಶದ ಪ್ರಧಾನಮಂತ್ರಿ ಆಗಿರೋರಿಗೆ ವಿವಿಧ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳೇನಿದೆಯೋ ಅಲ್ಲಿ ಹಾಕ್ತಕ್ಕಂಥ ಟ್ಯಾಕ್ಸಸ್ಸು ಮತ್ತೊಂದು ಇವೆಲ್ಲ ಅದರ ಪರಿಣಾಮ, ಸತ್ಪರಿಣಾಮ, ದುಷ್ಪರಿಣಾಮ ಇದೆಲ್ಲ ನೋಡ್ಕೊಂಡು ತೀರ್ಮಾನ ಮಾಡಬೇಕಾಗತ್ತೆ. ಇಲ್ಲಿ ಮನಸ್ಸಿಗೆ ಬಂದಾಗ ಮಾತಾಡೋದಿಲ್ಲ, ಆಗಲ್ಲ, ಪ್ರಯೋಜನ ಆಗಲ್ಲ. ಮಾನ್ಯ ಪ್ರಧಾನಮಂತ್ರಿಗಳು ವಿದೇಶದಲ್ಲಿ ಹೋಗಿ ಏನು ಎಚ್ಚರಿಕೆ ವಹಿಸಲಿಲ್ಲ ಅಂತ ಅಂದರೆ ನಾವು ಬಡತನದ ದವಡೆಗೆ ತಲುಪಬೇಕಾಗುತ್ತೆ ಅಂತಕ್ಕಂಥ ಒಂದು ಸಂದೇಶ ವಿದೇಶದಲ್ಲಿ ಕೊಟ್ಟಿದ್ದಾರೆ. ಅದು ಬಹಳ ವಿಷಾದವಾದಂಥ ಸಂಗತಿ. ಬಹುಶಃ ಅವರು ಆ ದೇಶಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರ, ಭಾರತೀಯರಿಗೆ ಸಂಬಂಧಪಟ್ಟಂತೆ ಹೇಳಿದ್ರ ಅನ್ನೋದು ಇವತ್ತು ಮುಖ್ಯವಾಗಿ ನಾವು ಚರ್ಚೆಯನ್ನ ಮಾಡಬೇಕಾಗಿದೆ. ಇವತ್ತು ಈ ದೇಶ ಪ್ರಧಾನಮಂತ್ರಿಗಳು ಬಡತನದ ದವಡೆಗೆ ತಲುಪ್ತೀರಿ ಅಂತಕ್ಕಂಥ ಏನು ಸಂದೇಶ ಕೊಡ್ತಾ ಇದ್ದಾರೆ, ಬಹುಶಃ ಇದಕ್ಕೆ ನಾವೆಲ್ಲರೂ ಕೂಡ ತಲೆ ತಗ್ಸುವಂತ ವಿಚಾರ. ಈ ದೇಶದ ಜನರ ಕ್ಷಮೆಯನ್ನ ಯಾಚನೆ ಮಾಡಬೇಕು ಪ್ರಧಾನಮಂತ್ರಿಗಳು. ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋದನ್ನ ಅವರು ಕ್ಲಾರಿಫೈ ಮಾಡಬೇಕಾಗುತ್ತೆ. ಇವತ್ತು ದೇಶ ಸಮೃದ್ಧವಾಗಿದೆ, ಶಕ್ತಿಯುತವಾಗಿದೆ, ಇಡೀ ವಿಶ್ವದಲ್ಲೇ ಬಲಿಷ್ಠವಾಗಿದೆ. ಆರ್ಥಿಕ ವ್ಯವಸ್ಥೆ ಹಾಳಾಗಿದೆ ಅಂತ ಅಂದ್ರೆ ಅದಕ್ಕೆ ಕಾರಣನೂ ಕೂಡ ಪ್ರಧಾನಮಂತ್ರಿಗಳು. ಸೊ ಎಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಜನರಿಗೆ ಮಾಹಿತಿಯನ್ನ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನ ಮಾಡ್ತೇನೆ. ಕಳೆದ 5 ದಿನದಿಂದ ನನ್ನ ಬೆಂಗಾಲು ವಾಹನ ಯೂಸ್ ಮಾಡ್ತಾ ಇಲ್ಲ. ನರೇಂದ್ರ ಮೋದಿ ಅವರು ಹೇಳಿದ್ಮೇಲೆ ಕಂಟಿನ್ಯೂಸ್ 6 days ನಾನು ಯೂಸ್ ಮಾಡ್ತಾ ಇಲ್ಲ. ಎಲ್ಲರಿಗೂ ಕೂಡ ಯಾರ್ಯಾರು ಟೀಕೆ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಪಾರ್ಟಿಯವರು ಟೀಕೆ, ಅಲ್ಲೇ ಗೊಂದಲ ಇದೆ. ಪ್ರಿಯಾಂಕಾ ಖರ್ಗೆ ಎಸ್ಕಾಟ್ ಬಿಟ್ಬಿಟ್ರೆ ಪೆಟ್ರೋಲ್ ಉಳಿತತಾ ಅಂತ ಕೇಳ್ತಾರೆ, ಕೈನೆಟಿಕ್ ಹೋಂಡಾದಲ್ಲಿ ಹೊರಟ್ರೆ ಪೆಟ್ರೋಲ್ ಉಳಿತತಾ ಅಂತ ಕೇಳ್ತಾ ಇದ್ದಾರೆ.
ಅವ್ರ ಪ್ರಶ್ನೆಗಳು. ಆ ಪ್ರಶ್ನೆಗಳನ್ನು ನಿಮ್ಮ ಪನ್ನಣ್ಣನ ಕೇಳಿ ಹೋಗಿ. ಪಾಪ ವಿಜೇಂದ್ರ ಅವ್ರು ಮೆಟ್ರೋ ಹತ್ತು ಹೋಗಿದ್ದು ಬೇಜಾರು ಮಾಡ್ಕೊತೀವಿ. ನಾವು ಪ್ರತಿ ವಾರ ಹೋಗ್ತೀವಲ್ಲ, ವೈಟ್ ಫೀಲ್ಡಿಗೆಲ್ಲ ಹೋಗ್ಬೇಕಾದ್ರೆ ನಾವು ಮೆಟ್ರೋನಲ್ಲೇ ಹೋಗೋದು. ಆಮೇಲೆ ಒಂದಿನ ಅಲ್ಲ, ಪಾಪ ವಿಜೇಂದ್ರ ಅವ್ರು ಇರ್ಬೋದು, ಸೆಂಟ್ರಲ್ ಮಿನಿಸ್ಟರ್ಸ್ ಇರ್ಬೋದು, ಇವತ್ತು ಬೆನ್ಗಾವಲ್ ಬಿಡೋಕ್ಕೆ ಅಥವಾ ಮೆಟ್ರೋ ಹತ್ತೋಕ್ಕೆ ಅಥವಾ ಬಸ್ ಹತ್ತೋಕ್ಕೆ ಈ ಪರಿಸ್ಥಿತಿಗೆ ಯಾಕೆ ಬಂದಿದ್ರೆ ಅದು ಕೇಳಬೇಕಲ್ಲ ತಾವು. ಶ್ರೀಸಾಮಾನ್ಯರಿಗೆ ಯಾವ ರೀತಿ ಆರ್ಥಿಕ ಹೊಡೆತ ಆಗಿದೆ ಮೋದಿ ಅವರ ನೀತಿಗಳಿಂದ ಅಂತ ಅದ್ರ ಬಗ್ಗೆ ನಾವು ವಿಮರ್ಶೆ ಮಾಡಬೇಕಲ್ಲ. ಅವರಂತೂ ಹೋದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಕಾಲದಲ್ಲೂ ಕೂಡ ಈ ರೀತಿ ಸಂದರ್ಭ ಬಂದಾಗ ವಾರದಲ್ಲಿ ಒಂದು ದಿನ ಉಪವಾಸವನ್ನ ಮಾಡಬೇಕು ಅನ್ನುವಂಥ ಒಂದು ಆಹ್ವಾನ ಮಾಡಿದ್ರು. ಆ ಆಹಾರ ಸಂಗ್ರಹಣೆಯನ್ನ ಕಾಯ್ದುಕೊಂಡಿರೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ರು. ಯಾಕಂದ್ರೆ ತೈಲವನ್ನ ಮಿತವಾಗಿ ಬಳಸಿ, ಲೋಕಲ್ ಟ್ರಾನ್ಸ್ಪೋರ್ಟನ್ನು ಯೂಸ್ ಮಾಡಿ, ಬಹಳಷ್ಟು ಇಂಧನದ ಬಳಕೆಯನ್ನು ಕಡಿಮೆ ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅಂಥೇಳಿ ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ. ಇದನ್ನು ಬಹಳಷ್ಟು ಜನಸಾಮಾನ್ಯರು ಇದನ್ನು ಸ್ವಾಗತ ಮಾಡಿದ್ದಾರೆ. ಆದರೆ ವಿರೋಧ ಪಕ್ಷಗಳು ಇದಕ್ಕೆ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ. ಆದರೆ ಅವರು ಕೂಡ ಇದನ್ನು ತಿಳ್ಕೋಬೇಕು. ಇದು ದೇಶದ ಹಿತದೃಷ್ಟಿಯಿಂದ, ಪ್ರಜೆಗಳ ಹಿತದೃಷ್ಟಿಯಿಂದ ಈ ಒಂದು ಆಹ್ವಾನ ಪ್ರಧಾನಮಂತ್ರಿಗಳು ಕೊಟ್ಟಿರೋದು. ಮಾತನಾಡೋದಕ್ಕೆ ಪ್ರಶಾಂತ್ ನಾತು ಮತ್ತೊಂದ್ಸಲ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ರಾಜಕೀಯ ಏನೇ ಇರಲಿ, ಸದ್ಯದ ದೇಶದ ಪರಿಸ್ಥಿತಿ ಅಂತೂ ಡೆಫಿನೆಟ್ಲಿ ಕ್ರಿಟಿಕಲ್ ಇದೆ. ಎಲ್ಲರೂ ಕೈ ಜೋಡಿಸ್ಬೇಕು. ಆದರೆ ಸಿದ್ದರಾಮಯ್ಯ ಅವರ ಸರ್ಕಾರ ಒಂದು ಪಾಸಿಟಿವ್ ಮೂವ್ ತಗೊಳ್ಳುತ್ತಾ ಗುರುವಾರದಷ್ಟೊತ್ತಿಗೆ? ಭಾವನಾ, ಅಂತಿಮವಾಗಿ ಯಾವುದೇ ಒಂದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಈ ದುರಿತ ಕಾಲದಲ್ಲಿ ಯಾವ್ಯಾವ ಆಸ್ಟಾರಿಟಿ ಮೆಷರ್ಸ್ಗಳನ್ನು ತೆಗೆದುಕೊಳ್ಬೇಕಾಗತ್ತೋ, ಕೇಂದ್ರ ಸರ್ಕಾರದ ಒಂದು ರಿಕ್ವೆಸ್ಟ್ ಇದೆನೋ ಅಥವಾ ಒಂದು ರೀತಿಯ ಇದನ್ನು ಮಾರ್ಗದರ್ಶನ ಅಂತ, ಅದನ್ನು ಮಾರ್ಗದರ್ಶಿ ಸೂತ್ರಗಳು ಅಂತದನ್ನು ಕರೆಯೋದಾದರೆ ಅದನ್ನು ಅಂತಿಮವಾಗಿ ರಾಜ್ಯ ಸರ್ಕಾರಗಳು ಕೂಡ ಫಾಲೋ ಮಾಡಲೇಬೇಕಾಗತ್ತೆ. ಕೆಲವು ಸಂದರ್ಭಗಳಲ್ಲಿ ಈಗ ನೋಡಿ, ಅಂದರೆ ಪ್ರಧಾನಮಂತ್ರಿಗಳು ತಮ್ಮ ಸೆಕ್ಯೂರಿಟಿಯನ್ನು ಕಟ್ ಮಾಡಿದರು. ಅದನ್ನು ನೋಡಿಕೊಂಡು BJPಯ ನಾಯಕರು ಇಲ್ಲ, ನಾವು ವಿದೌಟ್ ಜಾಸ್ತಿ ಕನ್ವಾಯ್ ಇಲ್ಲದೆ ಪ್ರವಾಸವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರು. ಇವೆಲ್ಲವೂ ಕೂಡ ಗೆಸ್ಚರ್ಸ್ಗಳು. ಮೇಲಿರ್ತಕ್ಕಂಥ ಸರ್ಕಾರದಲ್ಲಿ ಕುಳಿತಿರ್ತಕ್ಕಂಥ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಇದನ್ನು ಫಾಲೋ ಮಾಡಿದರೆ ಜನಸಾಮಾನ್ಯ ಕೂಡ ಇದನ್ನು ಫಾಲೋ ಮಾಡ್ತಾರೆ ಅಂತಕ್ಕಂಥದ್ದು. ಆದರೆ ಇದು ಅಂತಿಮವಾಗಿ ಒಂದು ನಾಟಕವಾಗಿ ಕೂಡ ಪರಿವರ್ತನೆ ಆಗಬಾರ್ದು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಎಲ್ಲವೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ಕೊಂಡು ಆ ರೀತಿಯ ಒಂದು ಪ್ರಚಾರಕ್ಕೆ ರಾಜಕಾರಣಿಗಳು ಉಪಯೋಗ ಮಾಡ್ತಾರೆ ಹೊರತು ನಿಜ ಜೀವನದಲ್ಲಿ ಅದನ್ನು ಫಾಲೋ ಮಾಡ್ತಾರಾ ಅಂತಕ್ಕಂಥದ್ದು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಅದರ ಜೊತೆಗೆ ನನಗನ್ಸುತ್ತೆ ಮೈಕ್ರೋ ಲೆವೆಲ್ನಲ್ಲಿ ಏನೇನು ಆಗುತ್ತೋ ಮ್ಯಾಕ್ರೋ ಲೆವೆಲ್ನಲ್ಲಿ ಈಗ ಪ್ರಧಾನಮಂತ್ರಿಗಳೇ ವಿದೇಶ ಯಾತ್ರೆಯ ಸಂದರ್ಭದಲ್ಲಿ ಹೇಳಿರುವ ಪ್ರಕಾರ ಯಾವುದೇ ಕಾರಣಕ್ಕೂ ಕೂಡ ಈ ಯುದ್ಧದ ಪರಿಸ್ಥಿತಿ ಅಥವಾ ಈ ಒಂದು ಇಂಧನದ ಕ್ರೈಸಿಸ್ ಏನಿದೆ ಇದು ಇನ್ನಷ್ಟು ಪ್ರೊಲಾಂಗ್ ಆದರೆ ನಾವು ಕಳೆದ 10-15 ವರ್ಷಗಳಲ್ಲಿ ಯಾವುದನ್ನು ಸಾಧಿಸಿದ್ದೇವೋ ಅದು ನಿಧಾನವಾಗಿ ಮತ್ತೆ ಬಡತನ ರೇಖೆಗಿಂತ ಕೆಳಗಡೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅಂತಕ್ಕಂಥದ್ದನ್ನು ಪ್ರಧಾನಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಸರ್ಕಾರ ಕರೆ ಕೊಡುತ್ತೆ, ಜನಸಾಮಾನ್ಯರು ಎಷ್ಟು ಪಾಲಿಸ್ತಾರೆ, ವಿರೋಧ ಪಕ್ಷಗಳು ಕೂಡ ಅದಕ್ಕೆ ಎಷ್ಟು ಕೈ ಜೋಡಿಸ್ತವೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಆದರೆ ಒಂದು ಕ್ವಶನ್ ವಿರೋಧ ಪಕ್ಷಗಳೇ ಕೇಳ್ತಾ ಇರ್ತಕ್ಕಂಥದ್ದು ಕೂಡ ಸರಿ ಇದೆ. ಸರಿ, ಪಶ್ಚಿಮ ಬಂಗಾಳದ ಚುನಾವಣೆಗಳು ಮುಗಿದ ಮೇಲೆ ಯಾಕೆ ತರಾತುರಿಯಲ್ಲಿ ಇದನ್ನು ಮಾಡಲಿಲ್ಲ? ಪಶ್ಚಿಮ ಬಂಗಾಳದ ಚುನಾವಣೆಗಳ ಮುಗಿದ ಮೇಲೆ ಯಾವುದನ್ನು ಕೂಡ ಹೇಳದೆ ಎಲ್ಲ ಪ್ರಮಾಣ ವಚನ ಕಾರ್ಯಕ್ರಮಗಳು ಮುಗಿದ ಮೇಲೆ ಏಕಾಏಕಿ ಇಲ್ಲ ದೇಶಕ್ಕಾಗಿ ನೀವು ಇದನ್ನು ಬಿಡಬೇಕು ಅದನ್ನು ಬಿಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದು ಕೂಡ ವಿರೋಧ ಪಕ್ಷಗಳು ನಿಶ್ಚಿತವಾಗಿ ಪ್ರಶ್ನೆ ಮಾಡ್ತಿವೆ. ಪ್ರಶ್ನೆ ಮಾಡೋದು ವಿರೋಧ ಪಕ್ಷಗಳ ಹಕ್ಕು, ಅದನ್ನು ಯಾಕೆ ಮಾಡ್ತೀರಿ ಅಂತ ಕೇಳೋಕ್ಕಾಗಲ್ಲ. ಆದರೆ ಅಂತಿಮವಾಗಿ ಎಲ್ಲ ಪಕ್ಷಗಳು ಸೇರಿಕೊಂಡು ಈ ಕಷ್ಟ ಕಾಲದಲ್ಲಿ ಹೇಗೆ ದೇಶವನ್ನು ಪಾರು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಯೋಚನೆ ಮಾಡಬೇಕಿದೆ. ಯಾಕಂದರೆ ಪ್ರಧಾನಮಂತ್ರಿಗಳು ವಿದೇಶದಲ್ಲಿ ಮಾಡಿದ ಭಾಷಣ ಇದೆ ಅಲ್ವಾ, ಅದು ಕೇವಲ ಎನರ್ಜಿ ಕ್ರೈಸಿಸ್ನಿಂದ ಮಾತ್ರ ಉದ್ಭವ ಆಗೋದಲ್ಲ. ಇತ್ತೀಚೆಗೆ ಬಂದಿರತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ಉದ್ಯೋಗಗಳು ಹೋಗ್ತಾ ಇವೆ. ಎನರ್ಜಿ ಕ್ರೈಸಿಸ್ನಿಂದ ಒಂದು ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಬೆಲೆ ಏರಿಕೆಯ ರೂಪದಲ್ಲಾಗತ್ತೆ. ಬೆಲೆ ಏರಿಕೆಯ ರೂಪದಲ್ಲಾದಾಗ ಈಗ ಅನೇಕ ನಾವು ಫ್ಯಾಕ್ಟ್ರಿಗಳನ್ನು ನೋಡ್ತೇವೆ, ಪ್ಲಾಸ್ಟಿಕ್ನಿಂದ ಹಿಡಿದು ಅನೇಕ ಫ್ಯಾಕ್ಟ್ರಿಗಳು ಕಚ್ಚಾ ಸಾಮಗ್ರಿಗಳನ್ನು ಕೊಳ್ಳಲು ಆಗದೆ ಫ್ಯಾಕ್ಟ್ರಿಗಳು ಮುಚ್ತಾ ಇವೆ. ಹಾಗಾಗಿ ಜಾಬ್ ಕಟ್ಸ್ಗಳಾಗ್ತವೆ. ಇವನ್ನು ಹೇಗೆ ಎದುರಿಸಬೇಕು ಅಂತಕ್ಕಂಥದ್ದು ಎಲ್ಲ ಸರ್ಕಾರಗಳು ಒಂದು ಯೋಜನೆಯನ್ನು ರೂಪಿಸದೆ ಹೋದರೆ, ಬರೀ ಪೊಲಿಟಿಕಲ್ ಸ್ಲಗ್ ಫೆಸ್ಟ್ನ ರೂಪದಲ್ಲಿ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಹೋದರೆ ಈ ಸಮಸ್ಯೆಗೆ ಪರಿಹಾರವನ್ನು ಹುಡುಕೋದು ಸಾಧ್ಯ ಆಗಲ್ಲ. ಹೀಗಾಗಿ ಎಲ್ಲ ಪಕ್ಷಗಳು ಒಟ್ಟಾಗಿ ಬಂದು, ಎಲ್ಲ ಸರ್ಕಾರಗಳು ಒಟ್ಟಾಗಿ ಬಂದು ಇದನ್ನು ಹೇಗೆ ಎದುರಿಸೋದು,
ಯಾವ ಆಸ್ಟಾರಿಟಿ ಮೆಜರ್ಸ್ಗಳನ್ನು ತೆಗೆದುಕೊಳ್ಬೇಕು, ಸರ್ಕಾರ ಏನು ಮಾಡಬೇಕು, ಜನಸಾಮಾನ್ಯರು ಏನು ಮಾಡಬೇಕು, ಇವೆಲ್ಲವನ್ನು ಕೂಡ ನಿರ್ಧರಿಸ್ತಕ್ಕಂಥ ಕಾಲದ ಘಟ್ಟದಲ್ಲಿ ನಾವಿದ್ದೀವಿ ಅಂತ ಅನಿಸುತ್ತೆ. ಭಾವನಾ. ಥ್ಯಾಂಕ್ ಯು ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.